ಹೀಗೆ ಗುಣಗಳ ಪಟ್ಟಿ ಕೊಟ್ಕೊಂಡು ಹೋಗ್ತಾನೆ ಕೃಷ್ಣ. ಮುಂದಿನ ಶ್ಲೋಕ, ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿರಪೈಶನಂ ದಯಾ ಭೂತೇಶ್ವಲೋಲಪ್ತಂ ಮಾರ್ಧವಂ ಹಿರಿರ್ಚಾಪಂ. ಎಷ್ಟು ಚೆನ್ನಾಗಿರೋ ಮತ ನೋಡಿ. ಅಹಿಂಸೆ ಸತ್ಯವನ್ನು ಹೇಳುವಂಥದ್ದು, ಕ್ರೋಧ ಇಲ್ಲದೆ ಇರುವಂಥದ್ದು, ತ್ಯಾಗ ಶಾಂತಿ, ಮುಂದಿನ ಭಾಳ ಮುಖ್ಯ ಚಾಡಿ ಹೇಳದೇ ಇರುವಂಥದ್ದು, ಪ್ರಾಣಿದಯೆ, ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಮೃದುವಾಗಿರೋದು, ಎಲ್ಲವನ್ನೂ ಹೇಳಲ್ಲ ಕೆಲವೊಂದು ಮಾತ್ರ ಹೇಳ್ತೀನಿ, ಮೃದುವಾಗಿರೋದು, ನಾಚಿಕೆ ಇರಬೇಕಾದದ್ದು, ಚಾಪಲ್ಯ ಇಲ್ಲದೇ ಇರುವಂಥದ್ದು, ಇವೆಲ್ಲ ದೈವಿ ಸಂಪತ್ತಿನ ಗುಣಗಳು ಅಂತ ಹೇಳ್ತಾರೆ. ಇದರೊಳಗೆ ಇವೆಲ್ಲ ದೇವತಾ ಗುಣಗಳು. ಮೊದಲನೇದು ಹೇಳೋದಂತೂ ಅಹಿಂಸೆ ಅಂತ ಹೇಳ್ತಾನೆ. ಅಹಿಂಸೆ ಅಂತಂದರೆ ಹಿಂಸೆ ಮಾಡದೇ ಇರೋದು ಅಂತ ಗೊತ್ತಾಗುತ್ತೆ ನಮಗೆ. ಹಿಂಸೆ ಮಾಡದೇ ಇರೋದು ಹೇಡಿಗಳು ಹಿಂಸೆಗಳಾಗ್ತಾರೆ. ಹಿಂಸೆ ಮಾಡೋಕ್ಕೆ ಧೈರ್ಯ ಇಲ್ಲದವರು ಕೂಡ ಅಹಿಂಸಾತ್ಮಕವಾಗಿ ಇರ್ತಾರೆ. ಅಹಿಂಸೆ ಅಂದರೆ ಹೇಡಿತನದ ಹಿಂಸೆ ಅಲ್ಲ, ಅದು ಧೀರರ ಹಿಂಸೆ ಆಗಬೇಕು. ಧೀರರ ಹಿಂಸೆ ಅಂದರೆ ಶಕ್ತಿ ಇದ್ದೂ ಹೊಡಿದೇ ಇರ್ತೀವಿ ಅಂತ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ. ಡಿ ವಿ ಜಿ ಮಾತು ಭಾಳ ಚೆಂದ ಅದು. ವೈರಾಗ್ಯ ಇರಬೇಕು, ಕಾರುಣ್ಯ ಇರಬೇಕು, ಅಂದರೆ ಧೀರರ ಲಕ್ಷಣ ಅದು. ಇಲ್ಲಿ ಹೇಗಿದೆ ಅಂದರೆ ಅಹಿಂಸೆ ನನ್ನಲ್ಲಿ ಶಕ್ತಿ ಇದ್ದೂ ಅದನ್ನು ಪ್ರಯೋಗ ಮಾಡದೇ ಇರುವಂಥದ್ದು. ಅದಕ್ಕೊಂದು ನನಗೆ ಘಟನೆ ನೆನಪಾಗುತ್ತೆ ಗಾಂಧೀಜಿಯವರ ಜೀವನದಲ್ಲಿ. ಅಹಮದಾಬಾದಲ್ಲಿ ಒಂದಿಷ್ಟು ಜನ ಕಾಲೇಜ್ ಹುಡುಗಿಯರಿದ್ದರು. ಅವರೆಲ್ಲ ಗಾಂಧೀಜಿ ಜೊತೆಗೆ ಅವ್ರ ಭಕ್ತರಾಗಿದ್ದವರು, ಅವ್ರ ಹಿಂಬಾಲಕರಾಗಿದ್ದವರು. ಆ ಊರಲ್ಲಿ ದಾದಾಜಿ ಅಂತ ಒಬ್ಬರಿದ್ದರು. ದಾದಾಜಿ ಗಾಂಧಿಗೆ ತುಂಬ ಹತ್ತಿರವಾಗಿದ್ದವರು. ಅವರು ಅಹಮದಾಬಾದಲ್ಲೇ ಇರ್ತಿದ್ರು. ಈ ಹೆಣ್ಮಕ್ಳೆಲ್ಲ ದಾದಾಜಿ ಕಡೆ ದಿನ ಹೋಗೋರು. ಒಂದಿಷ್ಟು ಜನ ಹುಡುಗಿಯರು ದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾರೋ ಹುಡುಗರು ಚೂಡಾಯಿಸ್ಬೇಕು. ಒಬ್ಬ ಹುಡುಗ ಅಂತ ಒಂದು ಕೈ ಹಿಡಿದು ಎಳೆದ್ಬಿಟ್ಟ ಆ ಹುಡುಗಿನ. ಅವರೆಲ್ಲ ಗಾಬರಿಯಾಗಿ ದಾದಾನ ಕಡೆ ಹೋದರು. ದಾದಾ, ಈ ಹುಡುಗರಿದ್ದಾರೆ, ಭಾಳ ಚುಡಾಯಿಸ್ತಾರೆ ಕಾಲೇಜಿಗೆ ಹೋಗಬೇಕಾದ್ರೆ, ನಾವು ಸುಮ್ಮನೆ ಏನು ಮಾಡೋದು ಬಿಟ್ಟಿದ್ವಿ, ಇವತ್ತು ಕೈ ಹಿಡಿದು ಎಳೆದ್ಬಿಟ್ಟ ಒಬ್ಬನು, ಅವ್ನು ಏನು ಮಾಡಬೇಕು ನಾವು ಅಂತ. ದಾದಾ ಕೇಳಿದರು, ನಿಮ್ಮ ಕಾಲಲ್ಲಿ ಚಪ್ಪಲಿ ಇಲ್ವಾ ಅಂತ ಕೇಳಿದ್ರು. ಇದೆ, ಮತ್ತು ತೆಗೆದು ಯಾಕೆ ಹೊಡಿಲಿಲ್ಲ ಅಂತ ಕೇಳಿದರು. ಅಯ್ಯೋ ಹಂಗೆ ಮಾಡೋಕ್ಕಾಗತ್ತಾ, ಹಿಂಸೆ ಆಗಲ್ವಾ ಅದು, ಬಾಪುಗೆ ಬೇಜಾರಾಗಲ್ವಾ ಅಂತ ಕೇಳಿದ್ರಂತೆ. ಹೌದಲ್ಲ, ಬೇಜಾರಾಗತ್ತಲ್ಲ, ಹೋಗೋಣ ಬನ್ನಿ ಅವ್ರ ಕಡೆ ಅಂತ. ಮರುದಿವಸ ಭಾನುವಾರ ಆ ಎಲ್ಲ ಹೆಣ್ಮಕ್ಳು ಕರ್ಕೊಂಡು ಸಾಬರ್ಮತಿಗೆ ಹೋದರು. ಗಾಂಧಿ ಇದ್ದಲ್ಲಿ ಹೋದಾಗ ಹೇಳಿದ್ರಂತೆ, ಏನು ಒಮ್ಮೆ ಬಂದುಬಿಟ್ಟಿದ್ರಿ ಎಲ್ಲ ಕರ್ಕೊಂಡಿದ್ದೀನ ಟೋಳಿ ಕಲ್ಕೊಂಡು ಅಂತ ಕೇಳಿದ್ರಂತೆ. ಅವ್ರಿಗೊಂದು ಸ್ವಲ್ಪ ಸಂಶಯ ಇದೆ, ಯಾರೋ ಇಬ್ಬರು ಹುಡುಗರು ಚುಡಾಯಿಸ್ತಾರಂತೆ, ಒಬ್ಬ ಹುಡುಗ ಕೈ ಹಿಡಿದು ಎಳೆದಂತೆ, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ಕೊಂಡು ಬಂದಿದ್ರಿ ಇವರು ಅಂತ. ನೀನೇನು ಹೇಳಿದೆ ಅಂತ. ನೀನೇ ಹೇಳಮ್ಮ ಅಂತ ದಾದಾ ಹೇಳಿದರು. ಆ ಹುಡುಗಿ ಹೇಳಿದ್ದು, ದಾದಾ ಹಿಂಗೆ ಹೇಳಬೇಕಾ, ಹಿಂಸೆ ಹೇಳ್ತಾರೆ ಅವರು, ಚಪ್ಪಲಿ ತೆಗೆದು ಹೊಡಿ ಅಂತಾರೆ ಅಂದರು. ಗಾಂಧೀಜಿ ಅಂದರು, ಹಿಂಗೆ ಹೇಳಿದ್ನಾ ದಾದಾ ನಿನಗೆ, ಚಪ್ಪಲಿ ತೆಗೆದು ಹೊಡಿ ಅನ್ನ? ಛೇ, ತಪ್ಪು ಹೇಳ್ದ ಅವನು, ಹಾಗೆ ಮಾಡಬಾರ್ದಾಗಿತ್ತು. ನಿನ್ನ ಪರ್ಸಲ್ಲಿ ಚಾಕು ಇಟ್ಕೊಂಡು ಹೋಗು. ಗಾಂಧೀಜಿ ಹೇಳಿದ ಚಾಕು ಇಟ್ಕೊಂಡು ಹೋಗು, ಸರಿಯಾಗಿ ಹಾಕ ಅವನಿಗೆ. ಯಾಕಂದರೆ ಅಹಿಂಸೆ ಅಂದರೆ ಹೇಡಿ ಹಂಗೆ ಓಡಿ ಹೋಗೋದಲ್ಲ, ಅದು ನಾನಾಗಿ ಹೊಡೆಯೋಲ್ಲ, ನೀನು ನನ್ನ ಮೈ ಮೇಲೆ ಬಂದರೆ ಬಿಡಲ್ಲ ಅಂತ ಗೊತ್ತಾಗಬೇಕು. ಆ ಥರದ ಅಹಿಂಸೆ ಹೇಳ್ಕೊಡೋದು. ನೀವು ಬಂದರೆ ಚಾಕು ಇಟ್ಕೋ, ಅವ್ನು ಚಪ್ಪಲಿ ಅಂತ ಹೇಳಿದ್ರೆ ತಪ್ಪದು ದಾದಂದು. ಚಾಕು ಇಟ್ಕೊ, ಇನ್ನೊಂದ್ಸಲ ಯಾರೂ ಕೈ ಮುಟ್ಟಲ್ಲ ನಿನಗೆ ಅಂತ. ಇದು ಅಹಿಂಸೆ ಆಗಬೇಕಾದಂಥದ್ದು. ಹಾಗೆ ಚಾಕು ಇಲ್ವೇ ಅಂತ ಕೇಳಿದಂಥದ್ದು. ಶಕ್ತಿ ಇದ್ದರೂ ಕೂಡ ಬಲಪ್ರಯೋಗ ಮಾಡದೇ ಇರುವಂಥದ್ದು ಅಹಿಂಸೆ. ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು ಹಿಂಸೆ, ಎಲ್ಲಿ ಬೇಕೋ ಮಾಡೋ ಕಾರಣ ಇಲ್ಲ ಅಂತ. ಸತ್ಯಂ ಅಂತ ದೊಡ್ಡ ಪದ ಇದು. ಸತ್ಯದ ಬಗ್ಗೆ ಅಂತೂ ವ್ಯಾಖ್ಯೆ ಹೇಳೋದೇ ಕಷ್ಟ. ಯಾವುದು ಸತ್ಯ, ಯಾವುದು ಸತ್ಯ ಅಲ್ಲ ಅಂತ ಯಥಾರ್ಥ ವ್ಯಾಖ್ಯೆ. ಅದಕ್ಕೆ ಡಿ ವಿ ಜಿ ಮಾತಾನೆ ಸರಿ ಅನಿಸುತ್ತೆ. ಆ ಪದ್ಯ ಚೆನ್ನಾಗಿದೆ, 332. ಸತ್ಯವೆಂಬುದೆಲ್ಲಿ ನಿನ್ನಂತರಂಗದೊಳೋ, ಸುತ್ತ ನೀನು ಅನುಭವಿಪ ಬಾಹ್ಯ ಚಿತ್ರದೊಳೋ, ಯುಕ್ತಿಯಿಂದ ಒಂದನೊಂದಕ್ಕೆ ಜೋಡಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ. ಎಷ್ಟು ಚಂದದ ಮಾತು. ಸತ್ಯವೆಂಬುದೆಲ್ಲಿ, ಸತ್ಯ ಅನ್ನೋದು ಎಲ್ಲಿದೆಯಪ್ಪ, ಅದು ನಿನ್ನ ಅಂತರಂಗದೊಳೋ. ಈ ಮಾತನ್ನು ಹೇಳುವಾಗ ಇನ್ನೊಂದು ಹೇಳಬೇಕು ನಾನು. 2 ಪದ ಇದ್ದಾವೆ, ಒಂದಕ್ಕೊಂದು ಸಮಾನವಾಗಿ ಬಳಸ್ಬಿಡ್ತೇವೆ ಅದನ್ನು, ಋತ ಮತ್ತು ಸತ್ಯ. ಋತ ಅಂದರೂ ಸತ್ಯನೇ. ಹಾಗಾದ್ರೆ ಋತಕ್ಕೂ ಸತ್ಯಕ್ಕೆ 2 ಪದ ಬೇರೆ ಯಾಕೆ ಬಂತು? 2 ಬೇರೆ ಪದನ, ಅಥವಾ ಅವನು ಸಮಾನವಾಗಿ ಸಮಾನಾಂತರ ಪದಗಳು ಅಂತ ಉಪಯೋಗಿಸ್ತೀವಿ ಅದನ್ನು. ಆದರೆ ಆಗಲ್ಲ. ಇಲ್ಲಿದ್ದರೆ ಉಪನಿಷತ್ತಲ್ಲಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತ ಯಾಕೆ ಬರಬೇಕಾಗಿತ್ತು? ಬೇರೆ ಬೇರೆ. ಹಾಗೆ ಋತ ಸತ್ಯ ವ್ಯತ್ಯಾಸ ಇರಬೇಕಲ್ಲ ಏನೋ ಒಂದು. ಡಿ ವಿ ಜಿ ತಮ್ಮ ಭಾಳ ಅದ್ಭುತವಾಗಿ ಬರೀತಾರೆ ಅದನ್ನು, ಜೀವನ ಧರ್ಮಯೋಗದಲ್ಲಿ ಬರೀತಾರೆ. ಆ ಸೂಕ್ಷ್ಮ ವ್ಯತ್ಯಾಸ ಇರುವಂಥದ್ದು. ಋತಕ್ಕೂ ಸತ್ಯಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ನನಗೆ ಗೊತ್ತು ಯಾವುದು ಸತ್ಯ ಅಂತ, ಮನಸ್ಸಲ್ಲಿದೆ, ನಾನು ಬಾಯಿಬಿಟ್ಟು ಹೇಳಲ್ಲ. ಈಗ ಸಾಕ್ಷಿ ಹೇಳೋಕೆ ಬಂದಿರ್ತಾನೆ, ಅವನು ಸತ್ಯ ಏನು ಅಂತ ಗೊತ್ತಿದೆ, ಅದರಲ್ಲಿ ಹೇಳೋದು ಬೇರೆ ಹೇಳ್ತಾನೋ. ಅವನು ಹೇಳಿದ್ದೇ ಸತ್ಯ ಅಂತ ಕೋರ್ಟ್ ದಾಖಲೆ ಮಾಡ್ಕೊಳ್ಳುತ್ತೆ.
ಅವನು ಹೇಳಿದ್ದು ಸತ್ಯ ಆಯಿತು, ಅವನ ಮನಸ್ಸಿಗೆ ಹೊಳೆದಿದೆಯಲ್ಲ ಯಾವುದು ಸತ್ಯ ಅಂತ, ಅದು ವೃತ. ಅಂದರೆ ಯಾವುದು ಸತ್ಯ ಅಂತ ನನ್ನ ಮನಸ್ಸಿಗೆ ಹೊಳೆದಿದೆಯೋ ಅದು ವೃತ. ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ. ಎಕ್ಸ್ಪ್ರೆಸ್ಡ್ ವೃತ ಈ ಸತ್ಯ, ಸ್ಪೋಕನ್ ವೃತ ಈ ಸತ್ಯ. ಬಾಯಿ ಬಿಟ್ಟು ಹೇಳಿದಂಥ ವೃತ ಇದೆಯಲ್ಲ ಅದು ಸತ್ಯ. ಬಾಯಿ ಬಿಟ್ಟು ಹೇಳದೆ ಹೋದರೆ ಅದು ವೃತ ಮಾತ್ರ. ಎಷ್ಟೋ ಜನ ಇರ್ತಾರೆ ಬಾಯಿ ಬಿಟ್ಟು ಹೇಳೋದೇ ಇಲ್ಲ, ಮನಸ್ಸಲ್ಲೇ ಇರುತ್ತೆ ಅದು. ಸತ್ಯ ಗೊತ್ತಿದೆ, ಅದು ಹೊರಗೆ ಹೇಳೋ ಸತ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ, ನಿನ್ನ ಅಂತರಂಗದೊಳೋ ನಿನಗೆ ಯಾವುದು ಸರಿ ಅನಿಸಿದೆಯೋ ನಿನ್ನ ಅಂತರಂಗದಲ್ಲಿ ಮಾತ್ರ ಇದೆಯೋ, ಅಥವಾ ಸುತ್ತ ನೀನು ಅನುಭವಿಪ ಬಾಹ್ಯ ಚಿತ್ರದೊಳೋ, ನೀನು ಬದುಕಿದೆಯಾ ಸುತ್ತ ಬಾಹ್ಯ ಚಿತ್ರ ಬೇಕಾದಷ್ಟು ಇದೆಯಲ್ಲ ಅದಕ್ಕನ್ಸಿದ್ದೋ ಯಾವುದು? ಹಾಗಾದರೆ ಸತ್ಯ ಯಾವುದು? ಎಷ್ಟೋ ಸಲ ನಾನು ಇದು ಹೇಳಿದ್ದೀನಿ, ಯಾವುದು ಸತ್ಯ ಅಂತ ಗೊತ್ತೇ ಆಗಲ್ಲ ನಮಗೆ. ಒಂದು ಸಣ್ಣ ಆಕ್ಸಿಡೆಂಟ್ ಆದರೆ ಒಂದು 100 ಜನ ಸೇರಿರ್ತಾರೆ, ತಾವು ನೋಡಿರ್ಬೇಕು. 100 ಜನ ಸೇರ್ತಾರೆ, 100 ಜನ 100 ಮಾತು ಹೇಳ್ತಿರ್ತಾರೆ. ಇಲ್ರಿ ಇವಂದೇ ತಪ್ಪದು ಅಂತ ಇವ್ರು ಹೇಳಿದರೆ, ಚಾಚಾ ನೀವು ನೋಡಿಲ್ಲ, ನೀವು ಆ ಕಡೆ ನಿಂತ್ಕೊಂಡಿದ್ರಿ, ನಾ ಇಲ್ಲಿದ್ನಲ್ಲ ಇವನು ತಪ್ಪು ಅಂತಾರೆ. ಮತ್ತು ಎಲ್ಲರೂ ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾರೆ. ನಾನು ಅಲ್ಲೇ ಇದ್ದೆ ಆಕ್ಸಿಡೆಂಟ್ ಆದಾಗ ಅಂತ. ಸತ್ಯ ಯಾರು ಹೇಳಿದ್ರು ಹಾಗಾದರೆ? ಅದು ಸತ್ಯ ಯಾವುದು ಅಂತ ಹೇಳೋದು? ನಾನು ನೋಡಿ ಸತ್ಯನಾ ಅಥವಾ ಅವ್ರು ಹೇಳೋದು ಸತ್ಯನಾ? ಸತ್ಯದ ವ್ಯಾಖ್ಯೆ ಕೊಡೋದು ಕಷ್ಟ. ಅದಕ್ಕೆ ಹೇಳ್ತಾರೆ, ನಿನ್ನ ಅಂತರಂಗದೊಳೋ ಸುತ್ತ ನೀನು ಅನುಭವಿಪ ಬಾಹ್ಯ ಚಿತ್ರದೊಳೋ ಜನ ಯಾವುದು ಹೌದು ಹೌದು ಅಂತಾರೆ, ಸತ್ಯ ಅಂತಾರೆ, ಅದು ಸತ್ಯನೋ ಅಥವಾ ನಿನ್ನ ಮನಸ್ಸಿಗೆ ಅನಿಸೋ ಸತ್ಯನೋ? ಸೊಲ್ಯೂಷನ್ನು ಕೊಡ್ತಾರೆ. ಯುಕ್ತಿಯಿಂದ ಒಂದನ್ನೊಂದಕ್ಕೆ ತೊಡಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ. ಅಂದರೆ ನಿನಗೆ ಅನಿಸಿದ್ದೇ ಸತ್ಯ ಅಂತಲ್ಲ, ಅಥವಾ ನೀನು ಹೊರಗೆ ಕಾಣಿಸಿದ್ದು ಕೇಳಿಸಿದ್ದು ಸತ್ಯ ಅಂತಲ್ಲ, ಆ ಎರಡಕ್ಕೂ ಹೊಂದಾಣಿಕೆ ಮಾಡಿ ನೋಡ್ಕೋ. ನಿನ್ನ ಮನಸ್ಸಿನಲ್ಲಿ ಇದ್ದದ್ದೇ ಹೊರಗೂ ಬರುತ್ತಾ? ಒಂದಕ್ಕೊಂದು ಯುಕ್ತಿಯಿಂದ ಹೊಂದಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ. ಬಾಹ್ಯ ಜೀವನದಲ್ಲಿ ಕಂಡದ್ದೇ ಸತ್ಯ ಅಂತೂ ಆಗಲಿಕ್ಕಿಲ್ಲ, ಅಥವಾ ನೀವು ಅಂದ್ಕೊಂಡದ್ದೇ ಸತ್ಯ ಅಂತೂ ಆಗಲಿಕ್ಕಿಲ್ಲ. ಎಷ್ಟೋ ಸಲ ಆಗಿಲ್ವಾ, ಅಯ್ಯೋ ಅದು ಹಾಗೆ ಅಂದ್ಕೊಂಡಿದ್ದೀನಲ್ರಿ ನಾನು, ಹಂಗಲ್ವಾ ಅದು, ಇಷ್ಟು ವರ್ಷ ಹಾಗೆ ಅಂದ್ಕೊಂಡಿದ್ದೆ ನಾನು ಅಂತೀವಿ ನಾವು. ಅಂದರೆ ನನಗೆ ಅಲ್ಲಿವರೆಗೂ ಅಂತರಂಗದೊಳಗೆ ಯಾವುದೋ ಒಂದು ಸತ್ಯ ಅನಿಸಿತ್ತು, ಮತ್ತೊಬ್ಬರು ಹೇಳಿದಾಗ ಅದು ಅಲ್ಲ ಅನ್ನಿಸ್ತು. ತಕ್ಷಣ ಬದಲಾಯಿಸೋದಕ್ಕಿಂತ ನೀನು ಅಂತರಂಗದೊಳಗೆ ಇದ್ದದ್ದು ಬಾಹ್ಯ ಚಿತ್ರದೊಳಗಿದ್ದದ್ದನ್ನು ಎರಡೂ ಒಂದಕ್ಕೊಂದು ಸರಿ ನೋಡಿ ಹೊಂದಿಸಿದಾಗ ಮಾತ್ರ ಆಗುವಂಥದ್ದು. ಇನ್ನೊಂದು ಅದರ ಮುಂದಿನ ಪದ್ಯನೇ ಚೆನ್ನಾಗಿರೋದು, 333. ಸತ್ಯಾನುಭವ ಎಲ್ಲರಿಂಗೆ ಒಂದೇ ಎಂತಹದು, ಸತ್ಯಾನುಭವ ಎಲ್ಲರಿಂಗೆ ಒಂದೇ ಎಂತಹದು, ಬೆಟ್ಟದಡಿಯೊಳಗೊಬ್ಬ ಕೋಡ ಬಳಿಯೊಬ್ಬ, ಎತ್ತರದ ದೃಶ್ಯ ಕಣಿವೆಯೊಳಗಿಹನಿಗಾದೀತೆ, ನೇತ್ರದಂದದಿ ನೋಟ ಮಂಕುತಿಮ್ಮ. ಎತ್ತರದ ಮೇಲೆ ಒಬ್ಬ ಬೆಟ್ಟದ ಮೇಲೆ ನಿಂತಿದ್ದಾರೆ, ಅವ್ರಿಗಾಗುವಂಥ ದೃಶ್ಯನೇ ಬೇರೆ. ಈಗ ನಾನು ಇಲ್ಲಿ ಕೋಣೆ ಒಳಗಿದ್ದಾಗ ಈ ಕಟ್ಟಡದ ಒಳಭಾಗ ಮಾತ್ರ ಕಾಣಿಸುತ್ತೆ ನನಗೆ, ಆದರೆ ಪೂರ್ತಿ ಕಟ್ಟಡದ ಮೇಲೆ ಹೋದರೆ ಸುತ್ತಮುತ್ತಲಿನ ಏರಿಯಾ ಕೂಡ ಕಾಣಿಸ್ಬೋದು ನನಗೆ. ಅಥವಾ ಹೆಲಿಕಾಪ್ಟರ್ ಸ್ವಲ್ಪ ಮೇಲೆ ಹೋದರೆ ಇಡೀ ಬೆಂಗಳೂರು ಕಾಣಿಸ್ಬೋದು. ಸ್ಯಾಟಲೈಟಲ್ಲಿ ಕೂತ್ಕೊಂಡು ಮೇಲೆ ಹೋದರೆ ಇಡೀ ಪ್ರಪಂಚನೇ ಸಣ್ಣ ಬುಟ್ಟಿ ಹಂಗೆ ಕಾಣಿಸುತ್ತೆ. ನೇತ್ರದಂದದೆ ನೋಟ ಮಂಕುತಿಮ್ಮ, ಎತ್ತರಕ್ಕೆ ಹೋದಾಗ ದೃಶ್ಯ ಬೇರೆ ಆಗ್ತದೆ ಅಂತ ಒಂದು ಹೇಳಿದ ಹಾಗೆ. ಇದು ದೈಹಿಕವಾಗಿ ನೋಡುವಂಥದ್ದು. ಎತ್ತರದ ಮೇಲೆ ಇದ್ದವನಿಗೆ ದೃಶ್ಯ ಜಾಸ್ತಿ ವಿಹಂಗಮವಾಗಿ ಕಾಣಿಸುತ್ತೆ, ಕಣಿವೆ ಇದ್ದವನಿಗೆ ಆಗೋದಿಲ್ಲ ಅಂತ. ಸತ್ಯಾನುಭವ ಎಲ್ಲರಿಗೆ ಒಂದೇ ಹೇಗಾದೀತು? ಯಾಕಂದರೆ ಅವರು ಇರುವಂಥ ಜಾಗ, ಇರುವಂಥ ವ್ಯವಸ್ಥೆಯಿಂದ ಸತ್ಯ ಬೇರೆ ಬೇರೆ ಕಾಣಿಸುತ್ತೆ ಅಂತ. ಒಂದು ಸಣ್ಣ ಘಟನೆ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಡ, ನಿಮಗೆಲ್ಲ ಗೊತ್ತಿದ್ದದೆ ಅದು. ಹೇಗೆ ಎತ್ತರಕ್ಕೆ ಹೋದ ಹಾಗೆ ಸತ್ಯ ದರ್ಶನ ಹೆಚ್ಚಾಗಿ ಬೇರೆ ಆಗ್ತಾ ಹೋಗ್ತದೆ ಅಂತ. ಒಂದು ದಿವಸ ಪೇಪರಲ್ಲಿ ಸುದ್ದಿ ಬಂತು, ಇಬ್ಬರು ವೈದ್ಯ ಇದ್ದಾರೆ, ಅವರೊಬ್ಬಳೇ ಮಗಳದ್ದು ಕೊಲೆ ಆಯಿತು. ದೊಡ್ಡ ಸುದ್ದಿ ಆಗೋಯ್ತು ಅದು. ಒಬ್ಬಳೇ ಮಗಳು 13 ವರ್ಷ ಹುಡುಗಿಗೆ ಕೊಲೆ ಆಯಿತು ಅಂತ ಗೊತ್ತಾಯಿತು. ಪೇಪರಲ್ಲಿ ಸುದ್ದಿ ಬಂದಾಗ ಎಲ್ಲರ ಕಣ್ಣಲ್ಲಿ ಏನು ರೀ ಅಂಥ ಕ್ರೂರಗಳು, ಯಾರು ಅವ್ರು ಮಾಡಿದ್ದಾರು, ಆ ಹುಡುಗಿನ ಕೊಲೆ ಮಾಡೋವಂಥದ್ದು ಏನಿತ್ತು ಪಾಪ ಅಂತೆಲ್ಲ ಅಂದರು. ಯಾರು ಕೊಲೆಗಾರರು ಅಂತ ಗೊತ್ತಾಗಲಿಲ್ಲ. ಮನೆಯಲ್ಲಿ ನೋಡಿದರೆ ಮನೆ ಕೆಲಸ ಮಾಡೋನು 8 ವರ್ಷ ಅವ್ರ ಜೊತೆ ಕೆಲಸ ಮಾಡೋದವನು ಪತ್ತೆ ಇಲ್ಲ, ಅವನೇ ಮಾಡಿದ್ದು ಅಂತೆಲ್ಲರೂ ಪೇಪರಲ್ಲಿ ಬಂತು. ಆದರೆ ಮರುದಿನ ಇನ್ನೊಂದು ಸುದ್ದಿ ಬಂತು, ಅವನು ಯಾವನ ಮನೆ ಕೆಲಸದವನು ಓಡಿ ಹೋದ ಅಂತ ಅಂದ್ಕೊಂಡಿದ್ವೋ ಅವನ ಹೆಣನೇ ಮೇಲೆ ಇದೆ, ಮಾಳಿಗೆ ಮೇಲಿದೆ. ಅಂದರೆ ಅವನಂತೂ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ. ಮತ್ತು ಥೇರಿ ಶುರು ಆಯಿತು, ಇಲ್ಲರಿ ಮೊದಲು ಅವನು ಆಕೆಯನ್ನು ಕೊಂದು ಮೇಲೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸತ್ಯ ಹೆಂಗೆ ಬದಲಾಗ್ತಾ ಹೋಗುತ್ತೆ ನೋಡಿ. ಈಕೆಯನ್ನು ಕೊಂದು ತಾನು ಸತ್ತು ಹೋಗಿದ್ದ, ಆಮೇಲೆ ಕೊಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ಮುಂದೆ 3 ದಿವಸಕ್ಕೆ ರಿಪೋರ್ಟ್ ಬಂದದ್ದು ಏನು ಅಂದರೆ ಫೊರೆನ್ಸಿಕ್ ಸೈನ್ಸ್ದು, ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವನು ಉಸಿರುಗಡಿಸಿ ಕೊಂದಿದ್ದಾರೆ ಅಂತ. ಓಹೋ, ಹಾಗಾದ್ರೆ ಅವನು ಕೊಂದಿರ್ಬೇಕಾದ್ರೆ ಇನ್ನೊಬ್ರು ಯಾರೋ ಕೊಂದಿರ್ಬೇಕಲ್ಲ, ಅವನು ಯಾರು ಹಾಗಾದರೆ ಹುಡ್ಕೋಕ್ಷೆ ಮಾಡೋದು. ಇನ್ನೊಬ್ಬ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದ ಅವನು ಔಷಧಿ ಕೊಡುವಂಥವನು ಅವನಿದ್ದಾನೆ ಅಂತ. ಅವನು ಪತ್ತೆ ಇಲ್ಲ, ಅವನು ಹಿಡ್ಕೊಂಬಂದರು. ಅವನು ಹಿಡಿದು, ಇಲ್ಲ ಸರ್ ನಮ್ಮ ತಾಯಿ ತೀರ್ಕೊಂಡ್ರು ಅಂತ ಊರಿಗೆ ಹೋಗಿದ್ದೆ, ನನಗಿದು ಗೊತ್ತೇ ಇಲ್ಲ ಸುದ್ದಿ ಅಂತ ಅವನು ಹಿಡಿದು ಜೈಲಿಗೆ ಹಾಕಿದರು. ಅವನು ತಪ್ಪು ಮಾಡಿದ್ದಾನೆ ಅಂತ ಹಿಡಿದು ಹಾಕಿದರು. ಯಾವ ಸತ್ಯ ಸ್ವಾಮಿ ಇದು? ಕೊನೆಗೆ ಅಷ್ಟು ದಿವಸ ಹೋದ್ಮೇಲೆ ಕೇಸ್ ಆಯಿತು,
CBI ದವರು ಇನ್ವೆಸ್ಟಿಗೇಟ್ ಮಾಡಿದರು, ಇಲ್ಲ ಇದು ಅಪ್ಪ ಅಮ್ಮನೇ ಕೂಡ ಕೊಂದಿದ್ದಾರೆ ಅಂತ ಗೊತ್ತು. ಅಲ್ಲಿವರೆಗೂ ನಮ್ಮ ಸಹಾನುಭೂತಿ ಎಲ್ಲಿತ್ತು ಹೇಳಿ? ತಂದೆ ತಾಯಿ ಬಗ್ಗೆನೇ. ಪಾಪ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಓಡ್ಬೇಕಲ್ರಿ, ಕೋರ್ಟಿಗೆ ಹೋಗಬೇಕು. ಪಾಪ ಹೇಳೇ ಬಿಟ್ಲು ತಾಯಿ, ಮಗಳಿಗೋಸ್ಕರ ಅಳೋಕ್ಕಾದರೂ ಟೈಮ್ ಕೊಡ್ರು ನನಗೆ, ಬರೀ ಕೋರ್ಟ್ ಅಡ್ಡಾಡೋದಾಗಿದೆ ಅಂತ. ಎಲ್ಲರೂ ಸಹಾನುಭೂತಿ ಇತ್ತು. ನಂತರ CBI ಹೇಳ್ತು, ಇಲ್ಲ ಇವರಿಬ್ಬರೇ ಸೇರ್ಕೊಂಡಿದ್ದಾರೆ ಮಗಳನ್ನ ಅಂತ. ಹೌದು ಅಲ್ಲ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು. ಸತ್ಯ ಯಾವುದು ನಮಗಿನ್ನೂ ಗೊತ್ತಿಲ್ಲ ಅದೇನು ಅಂತ. ಆದ್ದರಿಂದ ಬಹುಶಃ ಸುಪ್ರೀಂ ಕೋರ್ಟ್ ಜಡ್ಜ್ ಯಾರು ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟರೋ ಅಥವಾ ಕೊಡ್ತಾರೋ ಅವ್ರಿಗೆ ಹೆಚ್ಚಿನ ಸತ್ಯ ಗೊತ್ತಿದೆ ಅಂತ ಅನ್ಕೋಬೇಕು ನಾವು. ನೇತ್ರದಂದದೆ ನೋಟ ಮಂಕುತಿಮ್ಮ. ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೆ ಯಾವ್ಯಾವ ಮಟ್ಟಕ್ಕೆ ಎಲ್ಲೆಲ್ಲಿ ಬರ್ತದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೆ, ಬೆಟ್ಟದ ಅಡಿಯೊಳಗೊಬ್ಬ ಕೋಡ ಬಳಿಯೊಬ್ಬ. ನಾವು ಜೀವನದಲ್ಲಿ ಬದುಕಿದಾಗ ಕೆಲವರು ಕೆಳಗಿನ ಹಂತದಲ್ಲಿ ಕೆಲಸ ಮಾಡುವಂಥವ್ರು ನಾವು ಇದು ಸತ್ಯ ಅಂದ್ಕೊಂಡಿರ್ತೀನಿ. ಮೇಲಿನವ್ರಿಗೆ ಇನ್ನೊಂದು ವಿಷಯ ಗೊತ್ತಾಗಿರುತ್ತೆ. ಅದು ನಮ್ಮ ಸಾಮಾನ್ಯ ಬದುಕಿನಲ್ಲಾಗ್ಬೋದು, ಆಧ್ಯಾತ್ಮಿಕ ಬದುಕಿನಲ್ಲಿ ಕೂಡ ಆಗ್ಬೋದು. ಎತ್ತರಕ್ಕೆ ಹೋದಾಗ ಇನ್ನೊಂದು DVG ಇದನ್ನು ಹೇಳ್ತಾರೆ, ನಿನ್ನ ಕಣ್ಣು ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ, ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ. ಉನ್ನತಿಗೆ ನಾನು ಹೋದ ಹಾಗೆ ನನ್ನ ಸಣ್ಣತನ ಸವಿತಾ ಹೋಗುತ್ತಲ್ಲ, ಆಗ ನಿಮ್ಮ ಸತ್ಯದ ದೃಷ್ಟಿನೇ ಬೇರೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಸತ್ಯ ಯಾವುದು ಅಂತ ಹೇಳೋಕ್ಕಾಗೋದಿಲ್ಲ. ನೀನು ನೋಡುವಂಥ ಮಟ್ಟ, ನೋಡುವಂಥ ಸ್ಥಾನ, ನಿನ್ನ ಪರಿಸರ, ನಿನ್ನ ಚಿಂತನೆಯ ರೀತಿ, ಅದೆಲ್ಲದರ ಮೇಲೆ ಸತ್ಯ ಆಗುವಂಥದ್ದು. ಇನ್ನೊಂದು ಉದಾಹರಣೆ ಕೊಡ್ತಾರೆ DVG, ಚೆನ್ನಾಗಿರೋದು. 479 479. ಸತ್ಯ ಯಾರಿಗೆ ಯಾವುದಿರುತ್ತೆ ಅಂತ ಹೇಳ್ತಾರೆ. ಸತ್ಯವೆಂಬುದೇನು ಸೈನಿಕನ ಜೀವನದಿ. ಒಬ್ಬ ಸೈನಿಕ ಇದ್ದಾನೆ, ಯುದ್ಧ ಮಾಡ್ತಿದ್ದಾನೆ, ಅವನ ಸತ್ಯ ಯಾವುದು ಗೊತ್ತಾ ಅಂದರೆ ಪ್ರತಿಯೊಬ್ಬರಿಗೂ ಅವರವರದೇ ಆದ ಸತ್ಯಗಳು ಬೇರೆ ಇರ್ತವೆ ಅಂತ. ಸತ್ಯವೆಂಬುದೇನು ಸೈನಿಕನ ಜೀವನದಿ, ಕತ್ತಿ ಅವನಿಗೆ ಸತ್ಯ, ಕತ್ತಿ ಅವನಿಗೆ ಸತ್ಯ, ಅದರಿಂದೇ ಧರ್ಮ. ಅವನು ಬದುಕೋದೇ ಕತ್ತಿಯಿಂದ ಬದುಕುವಂಥದ್ದು. ಈ ಗನ್ ಆಗಿದೆ ಆಮೇಲೆ ಬೇರೆ, ಕತ್ತಿಯಿಂದಾನೇ ಬದುಕುವಂಥದ್ದು. ಅವನ ಧರ್ಮ ಅದೇನೆ, ಅದರಿಂದನೇ ಧರ್ಮ. ಎಷ್ಟರ ಮಟ್ಟಿಗೂ ಅವನು ಕತ್ತಿಗೆ ನಿಷ್ಠೆಯಾಗಿರ್ತಾನೋ, ಬಲಶಾಲಿಯಾಗಿದ್ದಾನೋ, ಧೀರನಾಗಿದ್ದಾನೋ, ಅದರಿಂದನೇ ಧರ್ಮ ಅವನಿಗೆ. ಭುಕ್ತಿ ಸುಪ್ತಿಗಳ ವಿಭವಗಳು ಅವನಿಗೆ ಮಿಥ್ಯೆ. ಊಟ ನಿದ್ರೆ, ಭುಕ್ತಿ ಸುಪ್ತಿ, ಊಟ ಮಾಡೋದು ನಿದ್ದೆ ಮಾಡೋದು ಅವ್ನಿಗೆ ಇಂಪಾರ್ಟೆಂಟ್ ಅಲ್ಲ. ಯುದ್ಧ ಮಾಡಬೇಕು ಅವನಿಗೆ, ಅದು ಯಾವುದೂ ಮುಖ್ಯ ಅಲ್ಲ ಅವನಿಗೆ. ಅವನಿಗಿರೋದು ಒಂದೇ ಒಂದು, ತಾನು ಹೋರಾಡಬೇಕು, ಜೀವ ಒತ್ತೇಟು ಹೋರಾಡಬೇಕು, ಅದೊಂದೇ ಸತ್ಯ ಅವನಿಗೆ, ಅದೊಂದೇ ಧರ್ಮ. ಸಾರ್ಥಕತೆಯಂ ಸತ್ಯ ಮಂಕುತಿಮ್ಮ. ಯಾವುದು ಸಾರ್ಥಕತೆ ಕೊಡುತ್ತೋ ಅದೇ ಸತ್ಯ. ಆ ಸೈನಿಕನ ಸತ್ಯನೇ ಬೇರೆ, ಇನ್ನು ಬೇರೆ ಬೇರೆ ಸತ್ಯ ಬೇರೆ. ಆದ್ದರಿಂದ ಅವ್ರವ್ರ ದೃಷ್ಟಿಗೆ ಸತ್ಯ ಆಗ್ತದೆ ಅಂತ. ಕೊನೆಗೆ DVG ಒಂದು ಭಾಳ ಚಂದ ಮಾತು ಹೇಳಿಬಿಡ್ತಾರೆ. ಡಯೋಜೆನಿಸ್ ಅಂತ ಒಬ್ಬ ಇದ್ದ, ಅವನು ಗ್ರೀಕ್ ತತ್ವಜ್ಞಾನಿ, ಬಹುದೊಡ್ಡ ತತ್ವಜ್ಞಾನಿ. ಅವನು ಸುಮಾರು 412 322 ಕ್ರಿಸ್ತಪೂರ್ವ ಕಾಲದಲ್ಲಿ ಬದುಕಿದಂಥವನು. ಅವನು ಹೇಳಿದಂಥ ಸತ್ಯವಂತರು ಯಾರಿದ್ದಾರೆ ನೋಡೇ ಬಿಡಬೇಕು ಅಂತ. ಅದ್ರ ಬಗ್ಗೆ ಎಷ್ಟು ಚಂದ ಬರೆದಿದ್ದಾರೆ. ಪದ್ಯ 198 198. ಸತ್ಯವಂತನನು ಅರಸಲೆನುತ ಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದು ಕೆಟ್ಟುದಿ ಜಗವೆಂದು ತೊಟ್ಟಿಯಳೆ ವಸಿಸಿದನು ತಾತ್ವಿಕ ಡಯೋಜೆನಿಸ್ ಮಂಕುತಿಮ್ಮ. ಆ ಡಯೋಜೆನಿಸ್ ತನ್ನ ಸತ್ಯವಂತರಿದ್ದಾರಾ? ಯಾರು ಕೇಳಿದ್ರು ಸತ್ಯ ಅಂತಾರೆ, ಸತ್ಯ ಇರಲಿಕ್ಕಿಲ್ಲ. ಅವ್ರು ನಂಬ್ಕೊಂಡೇ ಸತ್ಯ ನಂಬ್ಕೊಂಡಿದ್ದಾರೆ. ನಿಜವಾಗಲೂ ಸತ್ಯವಂತರಿದ್ದಾರಾ ನೋಡಬೇಕು ಅಂತ ಹೇಳಿ ಸತ್ಯವಂತನನು ಅರಸಲೆನುತ ನೋಡೇ ಬಿಡಬೇಕು ಅಂತ ಹೇಳಿ ಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆ ಹಿಡಿದು ನಡೆದು, ಹಗಲು ಸಹಿತ ದೀವಿ ಹಿಡ್ಕೊಂಡು ಹೋದಂಥವ್ನು. ಕತ್ಲೆ ಬೇಡ, ಹಳಗೆ ಸಿಗ್ತಾರೆ ನೋಡೋಣ ಅಂತ, ಸತ್ಯವಂತ ಸಿಗ್ತಾರೇನು ಅಂತ. ಕೊನೆಗೆ ಯಾರೂ ಕಾಣಿಸ್ತಿಲ್ಲ ಅಂತ ಅವನಿಗೆ. ಕತೆ ತಮಾಷೆ ಇದೆ, ಯಾರೂ ಸಿಗಲಿಲ್ಲಂತೆ. ಕೆಟ್ಟುದಿ ಜಗವೆಂದು, ಜಗತ್ತು ಕೆಟ್ಟು ಹೋಗಿದೆ, ಸತ್ಯವಂತರೇ ಇಲ್ಲ ಅಂಥೇಳಿ ತೊಟ್ಟಿಯೊಳೆ ವಸಿಸಿದನು ತಾತ್ವಿಕ ಡಯೋಜೆನಿಸ್ ಮಂಕುತಿಮ್ಮ. ಯಾರೂ ಸಿಗಲಿಲ್ಲ ಅಂಥೇಳಿ ಅಲ್ಲೇ ಆ ತಿಪ್ಪೆ ಪಕ್ಕದಲ್ಲೇ ಮಲ್ಕೊಂಡ್ಬಿಟ್ಟಂತೆ. ಜನರು ಸಹವಾಸನೆ ಬೇಡ ನನಗೆ ಅಂತ. ಯಾಕಿದು ಹೇಳ್ತಾರೆ ಅಂದರೆ, ಸತ್ಯ ಯಾವುದು ಅಂತ ಗೊತ್ತಾಗದೇ ಇದ್ದಾಗ ಒಂದು ಪ್ರಶ್ನೆ ಬರುತ್ತೆ, ಸತ್ಯ ಯಾವುದು ಹಾಗಾದರೆ? ಅದಕ್ಕೊಂದು ಭಾಳ ಚೆಂದಾಗಿ ವ್ಯಾಖ್ಯೆ ಇದೆ. ದ್ಯಾಟ್ ಯು ಕನ್ಸಿಡರ್ ಮೋಸ್ಟ್ ಸೀಕ್ರೆಟ್ ವಿದೌಟ್ ದಿ ಆ್ಯಂಟಿಸಿಪೇಷನ್ ಆಫ್ ಪರ್ಸ್ನಲ್ ಗೇನ್ ಅಂತ. ವೈಯಕ್ತಿಕ ಲಾಭದ ಯಾವುದೇ ಅಪೇಕ್ಷೆ ಇಲ್ಲದೆ ನಿನ್ನ ಬುದ್ಧಿಗೆ ಯಾವುದು ಸರಿ ಅನಿಸುತ್ತೋ ಅದು ಸತ್ಯ. ಇದು ಭಾಳ ಮುಖ್ಯವಾದ ಮಾತಿದು. ಅದರಲ್ಲಿ ವೈಯಕ್ತಿಕ ಆಸೆ ಸೇರಿಕೊಂಡ್ರೆ ಸತ್ಯ ಆಗಲಿಕ್ಕಿಲ್ಲ. ನನಗೆ ಯಾವುದೂ ವೈಯಕ್ತಿಕ ಆಸೆಯ ಅಪೇಕ್ಷೆ ಇಲ್ಲದೆ ನನ್ನ ಬುದ್ಧಿಗೆ ಯಾವುದು ಸರಿ ಅನಿಸುತ್ತೋ ಅದು ಆ ಕ್ಷಣಕ್ಕೆ ಸತ್ಯ. ಭಾಳ ದೊಡ್ಡ ಮಾತಿದು. ನನಗೆ ವೈಯಕ್ತಿಕ ಆಸೆ ಬಂದರೆ ಅದು ಸತ್ಯ ಆಗಲಿಕ್ಕಿಲ್ಲ. ಅದಕ್ಕೆ ಹೇಳ್ತಾರೆ ಸತ್ಯ ಹುಡುಕೋದು ಹೇಗೆ ಅಂತ.